ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಃ ಕ್ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ಧರ್ಮವಿಜ್ಞಾನವೈರಾಗ್ಯಾನ್ ವಂದೇ ನಿರಂತರಂ. ನೌಮಿನ್ಯಾಯಸುಧಾದಿಕೃಜ್ಜಯಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘೂತ್ತಮಗುರೂನ್ ವೈದಗ್ಧ್ಯವಾರಾಂ ನಿಧೀನ್ ಶ್ರೀಸತ್ಯವ್ರತರಾಘವೇಂದ್ರಮುನಿಪಾನ್ ಸದ್ಬೋಧಸಧ್ಯಾನಪಾನ್ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರತಾನ್. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯರು ಶ್ರೀಮನ್ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಅಪ್ಪಣೆ ಕೊಡಿಸಿದಂತೆ ಕನ್ಯೋದಿತಾ ಬತ ಕುಲದ್ವಯ ತಾರಿಣೀತಿ. ಕನ್ಯೆ ಎರಡು ಕುಲಗಳ ಉದ್ಧಾರವನ್ನು ಮಾಡುವ ಬಹಳ ದೊಡ್ಡ ಜವಾಬ್ದಾರಿಯನ್ನು ಪಡೆದುಕೊಂಡು ಹುಟ್ಟಿರ್ತಾಳೆ. ಜಾಯಾ ಸಖೇತಿ, ಶ್ರೇಷ್ಠನಾದ ಸಜ್ಜನನಾದ ಒಬ್ಬ ಪತಿಗೆ ಧರ್ಮಿಷ್ಠಳಾದ ಪತಿವ್ರತೆಯಾದ ಮಡದಿ ಸರಿಯಾದ ಸಮಯಕ್ಕೆ ಸರಿಯಾದ ಸಲಹೆ ಸೂಚನೆಗಳನ್ನು ಕೊಡುವ, ಸೇವೆಯನ್ನು ಮಾಡುವ, ಕಾರ್ಯಗಳಲ್ಲಿ ಒದಗಿ ಬರುವ ಉತ್ತಮ ಮಿತ್ರಳಾಗಿ ಸಖ ವೇದದ ಆಧಾರವನ್ನು ಕೊಟ್ಟು ಹೇಳ್ತಾರೆ. ಇದು ವೈದಿಕ ಪರಂಪರೆ, ವೈದಿಕ ಸಂಸ್ಕೃತಿ. ಧರ್ಮ ಅರ್ಥ ಕಾಮ ಮೋಕ್ಷಗಳೆಂಬ ಚತುರ್ವಿಧ ಪುರುಷಾರ್ಥಗಳಲ್ಲಿಯೂ ಕೂಡ ಒಂದು ಜೀವನದ ಶ್ರೇಷ್ಠವಾದ ರಥಕ್ಕೆ ಚಕ್ರದಂತೆ ತಾನಿದ್ದು ಪತಿಗೆ ಸಹಾಯವನ್ನು ಮಾಡುವ, ಸೇವೆಯನ್ನು ಮಾಡುವಂತಹ ಒಂದು ದೊಡ್ಡ ಸ್ಥಾನ ಪತ್ನಿಗೆ ಇದೆ. ಕನ್ಯೆ ತಾನು ಎರಡು ಕುಲಗಳ ಉದ್ಧಾರ ಮಾಡುವಂತಹ ಒಂದು ಜವಾಬ್ದಾರಿಯನ್ನು ಮುಂದೆ ಹೊರಬೇಕಾದದ್ದರಿಂದ ಆ ದೃಷ್ಟಿಯಲ್ಲಿ ತನ್ನ ಧಾರ್ಮಿಕವಾದ ಆಧ್ಯಾತ್ಮಿಕವಾದ ಸಾಧನೆ, ಮಾನದ ಕೌಶಲ, ಚಾತುರ್ಯ, ಚಾಣಾಕ್ಷತನ, ವಿಚಕ್ಷಣತೆ ಇವುಗಳನ್ನು ಪಡೆದುಕೊಂಡು ಎಲ್ಲದರ ಮೇಲೆ ಶ್ರದ್ಧೆ, ಭಕ್ತಿ, ವಿಶ್ವಾಸ, ವಿನಯಗಳು ಎಲ್ಲರ ಮನಸ್ಸನ್ನು
ಶ್ರೀಮನ್ಮಹಾಭಾರತದ ಆದೇಶ. ಈ ದೃಷ್ಟಿಯಲ್ಲಿ ಭೀಷ್ಮಾಚಾರ್ಯರಿಗೆ ಯುಧಿಷ್ಠಿರ ಪ್ರಶ್ನೆಯನ್ನು ಮಾಡ್ತಾನೆ. ಇದರ ಬಗ್ಗೆ ನಮಗೆ ಸರಿಯಾಗಿ ಉಪದೇಶವನ್ನು ಮಾಡಬೇಕು, ತಿಳಿಸಿಕೊಡಬೇಕು ಅಂತ. ಏನು ಕರ್ತವ್ಯ, ಹೇಗಿರಬೇಕು ಅಂತ ಅರ್ಥ ಮಾಡಿಕೊಳ್ಳಿ. ಭೀಷ್ಮಾಚಾರ್ಯರು 525 ವರ್ಷಗಳವರೆಗೆ ಏನು ಅಧ್ಯಯನ ಮಾಡಿದರು? ಸುಮ್ಮನೆ ಏನೋ ಹೇಳ್ತೀರಿ ನೀವು, ಅಧ್ಯಯನ ಮಾಡಿದರು ಅಂತ. ಅಷ್ಟೆಲ್ಲ ಮಾಡಲಿಕ್ಕೆ ಏನಿರ್ತದೆ? ಅದು ಏನಿರ್ತದೆ ಅನ್ನೋದನ್ನು ಅವರು ಹೇಳುವ ಉಪದೇಶವನ್ನು ಕೇಳ್ತಾ ಹೋದರೆ ಬಹಳಷ್ಟು ತಿಳಿದಿದ್ದರೆ ಸ್ವಲ್ಪ ಹೇಳಲಿಕ್ಕೆ ಬರುತ್ತೆ. ಎಷ್ಟು ಇತಿಹಾಸಗಳನ್ನು ಹೇಳ್ತಾರೆ, ಅದೆಷ್ಟು ಋಷಿಗಳ ಸಂವಾದ, ದೇವತೆಗಳ ಸಂವಾದ, ನಾನಾ ವಿಧವಾದಂತಹ ಲೋಕಗಳಲ್ಲಿ ನಡೆದ ಕಥೆಗಳಷ್ಟೇ ಅಲ್ಲ, ಸಂವಾದಗಳನ್ನು ಹೇಳ್ತಾರೆ, ಡೈಲಾಗ್ಸನ್ನು. ಪರಶುರಾಮ ದೇವರ ಬಗ್ಗೆ ಅಂತೂ ಕೇಳಬೇಕೇ ಇಲ್ಲ. ಸರ್ವಜ್ಞ ಶಿಖಾಮಣಿಗಳು. ಬೃಹಸ್ಪತ್ಯಾಚಾರ್ಯರು ಏನು ಸಾಮಾನ್ಯರಲ್ಲ, ಗುರುಗಳು, ಮಹಾನುಭಾವರು. ಅಂಥ ಬೃಹಸ್ಪತ್ಯಾಚಾರ್ಯರ ಉಪದೇಶ, ಸರ್ವೋತ್ತಮನಾದ ಪರಶುರಾಮನ ಉಪದೇಶ, ಅದರ ಪ್ರಭಾವ. ಹೀಗಾಗಿ 10ನೆಯ ಕಕ್ಷೆಯಲ್ಲಿ ಬರುವ ಉತ್ತಮ ದೇವತೆಗಳಾದ ಬೃಹಸ್ಪತ್ಯಾಚಾರ್ಯರ ಉಪದೇಶವನ್ನು ಪಡೆದ 18ನೆಯ ಕಕ್ಷೆಯ ವಸುವಿನ ಅವತಾರರಾದಂತಹ ದ್ಯುನಾಮಕ ವಸುವಿನ ಅವತಾರರಾದ ಈ ಮಹಾನುಭಾವರು ಭೀಷ್ಮಾಚಾರ್ಯರು ನಿಜವಾಗಿಯೂ ಕೂಡ ಆಶ್ಚರ್ಯ ಆಗುವ ರೀತಿಯಲ್ಲಿ ಹೇಳ್ತಾರೆ. ಇಬ್ಬರ ಸಂವಾದವಂತೆ, ಸುಮನ, ಶಾಂಡಿಲಿ ಅಂತ ಇಬ್ಬರು ಸ್ತ್ರೀಯರು. ಇವರಿಗೆ ಯಾರು ಹೇಳಬೇಕಿದನ್ನು? ಅವರೆಲ್ಲಿಯೋ ಮಾಡಿದ ಸಂವಾದವನ್ನು. ಕೈಕೇಯಿ ಸುಮನಾ ನಾಮ ಶಾಂಡಿಲೀಂ ಪರ್ಯಪೃಚ್ಛತ್. ದೇವಲೋಕದಲ್ಲಿ ನಡೆದಂತಹ ಸಂವಾದ ಇದು. ಶಾಂಡಿಲಿಗೆ ಸುಮನ ಕೇಳ್ತಾಳೆ, ದೇವಲೋಕಕ್ಕೆ ನೀನು ಬಂದಿದ್ದೀಯಲ್ಲ, ಏನು ಸಾಧನೆ ಮಾಡಿ ಇಲ್ಲಿ ಬಂದಿ? ನಾನೇನೋ ಬಂದಿದ್ದೇನೆ, ನೀನು ಬಂದದ್ದರ ರಹಸ್ಯ ಏನು? ಏನು ಸಾಧನೆ, ಏನು ಉಪಾಸನೆ, ಏನು ತಪಸ್ಸು, ಏನು ಮಾಡಿದ್ದಿ, ಏನು ದಾನ, ಏನು ಧರ್ಮ, ಇದರ ಬಗ್ಗೆ ನನಗೆ ತಿಳಿಸಬೇಕು ಅಂತ. ಕಾರಣ, ನಿನ್ನನ್ನು ನೋಡಿದರೇನೇ ಆಶ್ಚರ್ಯವಾಗ್ತದೆ. ಅದೇನೋ ದಿವ್ಯವಾದಂತಹ ವಸ್ತ್ರಗಳು, ವಿಮಾನ, ನಿನ್ನ ಸುತ್ತಮುತ್ತಲಿರುವಂತಹ ದಾಸದಾಸಿಯರು, ನಿನಗೆ ಸಿಗುವ ಮಾನ, ಸನ್ಮಾನ, ವೈಭವ, ಇದೆಲ್ಲ ನೋಡಿದರೆ ನಾಲ್ಪಸ್ಯ ತಪಸಃ ಫಲಂ, ಅಲ್ಪವಾದ ತಪಸ್ಸಿನ ಫಲ ಅಲ್ಲ ಇದು. ಏನೋ ಸಾಧನೆಯನ್ನು ಮಾಡಿದ್ದಿ, ಹೇಳದನ್ನು. ಯಾಕೆ ಅಂದರೆ ಇದು ಮೋಕ್ಷ ಅಲ್ಲ, ಇದು ಸ್ವರ್ಗ. ಮತ್ತೆ ಪುಣ್ಯ ಮುಗಿದ ಮೇಲೆ ಕೆಳಗೆ ಹೋಗಿ ಸಾಧನೆ ಮಾಡಿ ಕ್ಷೀಣೇ ಪುಣ್ಯೇ ಮರ್ತ್ಯಲೋಕಂ ಮಿಷಂತಿ, ಮತ್ತೆ ಮೇಲೆ ಬರಲಿಕ್ಕೆ ಅವಕಾಶ ಇದೆ. ಮತ್ತೆ ಬರುವಾಗ ನಾನು ನಿನ್ನ ಹಾಗೆ ಬರಬಹುದಲ್ಲ. ನೀನೇನು ಸಾಧನೆ ಮಾಡಿದ್ದಿ ಅಂತ ನನಗೆ ಹೇಳಿದರೆ ನಾನು ಚೆನ್ನಾಗಿ ಸಾಧನೆ ಮಾಡ್ಬೋದು. ನತ್ವಂ ಅಲ್ಪೇನ ತಪಸಾ ದಾನೇನ ನಿಯಮೇನ ವಾಯಿಮಂ ಲೋಕಂ ಅನುಪ್ರಾಪ್ತ ತ್ವಂ ಹಿ ತತ್ವಂ ವದಸ್. ಯಾಕೆ ಈ ವಿವರಣೆ ಕೊಡಬೇಕಾಯ್ತು ಅಂದರೆ, ತಾನೂ ಸ್ವರ್ಗಕ್ಕೆ ಬಂದಿದ್ದಾಳಲ್ಲ, ಇನ್ನೇನು ಮಾಡೋದು ಕೇಳಿ. ಅಲ್ಲ, ಸ್ವರ್ಗಕ್ಕೆ ಬರುವವರು ಬಹಳ, ಆದರೆ ಎಲ್ಲರಿಗೂ ಸಮಾನ ಸುಖ ಇರೋದಿಲ್ಲ. ಸ್ವರ್ಗದಲ್ಲಿ ತಾರತಮ್ಯ ಇದೆ. ಮಹಾಭಾರತದಲ್ಲಿ ಬಹಳ ಕಡೆಗೆ ಈ ವಿಷಯ ಬಂದಿದೆ. ಅವರನ್ನು ಎಂಥೆಂತಹ ವಿಮಾನದಲ್ಲಿ ಕರ್ಕೊಂಡು ಹೋಗ್ತಾರೆ, ಎಷ್ಟೆಷ್ಟು ಜನ ದಾಸದಾಸಿಯರಿರ್ತಾರೆ. ಆ ವಿಮಾನ ಬಂಗಾರದ್ದ, ಬೆಳ್ಳಿದ, ಬಂಗಾರದ್ದಾದರೂ ಬರೀ ಬಂಗಾರನ, ನವರತ್ನ ಖಚಿತನ, ಇದೆಲ್ಲವನ್ನು ಮಹಾಭಾರತ ಹೇಳ್ತದೆ. ಇಂಥ ದಾನ ಮಾಡಿದರೆ ಹೀಗೆ, ಇಂತಹ ಸೇವೆ ಮಾಡಿದರೆ ಹೀಗೆ, ಇಂಥ ತಪಸ್ಸು ಮಾಡಿದರೆ ಹೀಗೆ. ಅಂದರೆ ನೀವು ಗಮನಿಸಿ, ಎಲ್ಲರೂ ಕೂಡ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಹೇಳುವ ಆ ತಾರತಮ್ಯ ಸಿದ್ಧಾಂತ
ಎಷ್ಟು ಇತಿಹಾಸ ಪುರಾಣಗಳಲ್ಲಿ ಹಾಸುಹೊಕ್ಕಾಗಿದೆ ಅಂತ ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹೆಜ್ಜೆ ಹೆಜ್ಜೆಗೆ ತಾರತಮ್ಯ ಇದೆ. ಆ ದೃಷ್ಟಿಯಲ್ಲಿ ನಾನೂ ಸ್ವರ್ಗಕ್ಕೆ ಬಂದಿರ್ಬೋದು, ನಿನ್ನ ವೈಭವ ಬೇರೆ, ನೀನು ಮಾಡಿದ ಸಾಧನೆಯನ್ನು ಹೇಳು ಅಂತ. ಆಗ ಅತ್ಯಂತ ಗಂಭೀರವಾಗಿ, ಇದು ಒಂದು ದೊಡ್ಡ ಪುಣ್ಯದ ಕಾರ್ಯವೇ. ಪುಣ್ಯ ಮಾಡುವ ಅಪೇಕ್ಷೆ ಇರುವ ಜನರಿಗೆ ಯಾವ ರೀತಿ ಧರ್ಮವನ್ನು ಮಾಡಬೇಕು ಅಂತ ಬೋಧನೆ ಮಾಡುವುದೇನು ಸಾಮಾನ್ಯ ಅಲ್ಲ, ಅದೂ ಒಂದು ದೇವರ ಸೇವೆ. ಅವಶ್ಯವಾಗಿ ಹೇಳುತ್ತೇನೆ ಅಂತ ಶಾಂಡಿಲಿ ಹೇಳ್ತಾಳೆ. ನಿನ್ನ ಮಾತಿನ ಧ್ವನಿ ನೋಡಿದರೆ ನಾನೇನೋ ಅರಣ್ಯದಲ್ಲಿ ಮೂಗು ಹಿಡಿದುಕೊಂಡು ತಪಸ್ಸು ಬಹಳ ಮಾಡಿದ್ದೇನೆ, ಅದು ಯಾವ ಅರಣ್ಯದಲ್ಲಿ ಕುಳಿತು ಏನೇನು ತಪಸ್ಸು ಮಾಡಿದ್ದು, ಏನು ನಾರು ಬಟ್ಟೆ ಹುಟ್ಟದ್ದು ಅಥವಾ ಕಾಷಾಯ ವಸ್ತ್ರ ಧಾರಣ ಮಾಡಿದ್ದೋ, ಈ ರೀತಿ ಏನೋ ಕಷ್ಟಪಟ್ಟು ಮಳೆಯಲ್ಲಿ, ಚಳಿಯಲ್ಲಿ, ಗಾಳಿಯಲ್ಲಿ, ಬಿಸಿಲಿನಲ್ಲಿ, ಹಿಮವರ್ಷರವಿ ನಾಹಂ ಕಾಷಾಯ ವಸನ ನಾಪಿ ವಲ್ಕಲ ಧಾರಿಣಿ ನ ಚ ಮುಂಡಾ ಚ ಜಟಿಲ ಭೂತ್ವ ದೇವತ್ವಮಾಗತ. ಯಾವುದೇ ರೀತಿ ಜಟಾಧಾರಣ ಮಾಡಿ ನಾರು ಬಟ್ಟೆ ಉಟ್ಟು ಕಷ್ಟಪಟ್ಟು ಅಂಥ ತಪಸ್ಸೆಲ್ಲ ನಾನು ಮಾಡಿಲ್ಲ. ಮತ್ತು ಏನು ತಪಸ್ಸು ಮಾಡಿಲ್ಲ ಅಂದರೆ ಹೇಗೆ ನಿನಗೆ ಪುಣ್ಯ ಬಂತು, ಹೇಗೆ ಸ್ವರ್ಗಕ್ಕೆ ಬಂದದ್ದು? ಹೇಳ ನಾನು ಮಾಡಿದ ತಪಸ್ಸೇನು ಅಂತ. ಸಕಲ ಸಜ್ಜನರು ಹತ್ತಿರದಲ್ಲಿದ್ದು ದೂರದಲ್ಲಿದ್ದು ಕೇಳುವಂತಹ ಎಲ್ಲ ಸಜ್ಜನರು, ಮಹಿಳೆಯರು ಆ ಶಾಂಡಿಲಿಯ ಉಪದೇಶವನ್ನು ಕೇಳಬೇಕು. ಏನು ಹೇಳ್ತಾಳೆ ಅವಳು ಅಂದರೆ, ಅಹಿತಾನಿ ಚ ವಾಕ್ಯಾನಿ ಸರ್ವಾಣಿ ಪರುಷಾಣಿ ಚ ಅಪ್ರಮತ್ತ ಚ ಭರ್ತಾರಂ ಕದಾಚಿನ್ ನಾಹಮಬ್ರವಂ. ಇದೇ ನಾನು ಮಾಡಿದ ತಪಸ್ಸು ಅಂತ ಹೇಳ್ತಾರೆ. ನಾರು ಬಟ್ಟೆ ಹುಟ್ಟಿಲ್ಲ, ಕಾಷಾಯ ವಸ್ತ್ರ ಹುಟ್ಟಿಲ್ಲ, ಇನ್ಯಾವ ವರ್ತನೆಯೂ ಉಪವಾಸಗಳನ್ನು ವಿಶೇಷವಾಗಿ ಏನು ಮಾಡಿಲ್ಲ. ಎಲ್ಲರೂ ಮಾಡೋ ಹಾಗೆ ಮಾಡಿದ್ದೇನೆ. ಅನಿವಾರ್ಯವಾಗಿ ಮಾಡಲೇಬೇಕಾದ ಏಕಾದಶಿಯಾದಿ ಉಪವಾಸಗಳನ್ನು ಮಾಡಿದ್ದೇನೆ, ಅದು ಬೇರೆ. ಆದರೆ ಇದಕ್ಕೋಸ್ಕರ ಅಂತ ಸ್ಪೆಷಲ್ ಏನು ಮಾಡಿಲ್ಲ. ಮತ್ತು ಏನು ಮಾಡಿದ್ದು? ಎಂದಿಗೂ ಕೆಟ್ಟ ಮಾತನ್ನು ಗಂಡನಿಗೆ ಆಡಿಲ್ಲ. ಇದೇ ನಾನು ಮಾಡಿದ ತಪಸ್ಸು ಅಂತ ಹೇಳಿಕೊಳ್ತಾಳೆ. ಕೆಟ್ಟ ಮಾತು ಅಂದರೆ ಹುಚ್ಚ, ದಡ್ಡ, ಎಬಡ, ಮದಡ, ಕುಂಟ, ಕುರುಡ, ಈ ರೀತಿ ಬೈದಿಲ್ಲ ಅಂತಿಷ್ಟೇ ಅಲ್ಲ, ಅಹಿತವಾದ ಮಾತುಗಳನ್ನು ಹೇಳಿಲ್ಲ, ನಡೆಯುವುದಕ್ಕೆ ಪ್ರೇರಣೆಯನ್ನು ಕೊಟ್ಟಿಲ್ಲ, ಸೂಚನೆಯನ್ನು ಕೊಟ್ಟಿಲ್ಲ. ಬಹಳ ದೊಡ್ಡ ಒತ್ತಾಯವನ್ನು ಮಾಡೋ ಅವಶ್ಯಕತೆಯೂ ಇಲ್ಲ. ಹೆಂಡತಿಯ ಮೇಲೆ ಅಷ್ಟು ಪ್ರೀತಿ ಇರ್ತದೆ. ಅವಳು ಅಪೇಕ್ಷೆ ಪಡ್ತಾಳೆ ಅಂತ ಗೊತ್ತಾದ್ರೇ ಇವನು ಅದನ್ನು ಅನುಸರಿಸ್ತಾನೆ. ಆ ರೀತಿಯ ದೈಹಿಕ ಭಾಷೆಯಲ್ಲಿಯೂ ನಾನು ಅದನ್ನು ಹೇಳಿಲ್ಲ, ಸ್ಪಷ್ಟ ವಚನಗಳಲ್ಲಿಯೂ ಹೇಳಿಲ್ಲ, ಒತ್ತಾಯಪಡಿಸುವುದಂತೂ ಇಲ್ಲವೇ ಇಲ್ಲ. ಅಹಿತಾನಿ ಚ ವಾಕ್ಯಾನಿ ಸರ್ವಾಣಿ ಪರುಷಾಣಿ ಚ. ಆ ಸರ್ವಾಣಿ ಎನ್ನುವ ಶಬ್ದವನ್ನು ಗಮನಿಸಬೇಕೆಲ್ಲರೂ ಕೂಡ, ಸಾಹಿತ್ಯದ ಕಡೆಗೆ ಗಮನ ಕೊಡಬೇಕು. ಸರ್ವಾಣಿ ಪರುಷಾಣಿ ಚ, ಎಲ್ಲ ತರಹದ ನಿಷ್ಠುರವಾದ ವಾಕ್ಯಗಳು. ಅದಕ್ಕಾಗಿಯೇ ನಾನು ವಿವರಣೆ ಕೊಟ್ಟೆ. ಬೈದೋದು ಅನ್ನೋದು ಅದೊಂದು ತರಹ, ಅದಲ್ಲ. ಯಾವುದನ್ನು ಮಾಡಿದರೆ ಮುಂದೆ ಅನರ್ಥವಾಗತ್ತೆ ಅಂಥದನ್ನು ಹೇಳೋದು. ಮಾತಾಡೋದಕ್ಕೇನು ಬಹಳ ಸಿಹಿಯಾಗಿರುತ್ತೆ, ಏನು ಕೆಟ್ಟದಲ್ಲ, ನಿಷ್ಠುರ ಅಲ್ಲ. ಆದರೆ ಅದನ್ನು ಮಾಡಿದರೆ ಬಹಳ ದೊಡ್ಡ ಅನರ್ಥವಾಗೋದಾದರೆ ಅದು ನಿಷ್ಠುರವೇ. ಸರ್ವಾಣಿ ಪರುಷಾಣಿ ಚ ಅಪ್ರಮತ್ತ ಚ, ಜಾಗರೂಕಳಾಗಿ. ಅಯ್ಯೋ ನನಗೆ ಗೊತ್ತಿಲ್ಲ, ಸಾರಿ, ಬಾಯಿ ತಪ್ಪಿ ಬಂತು ಅಂತ ಹೇಳೋ ಸಂದರ್ಭವೂ ನನ್ನ ಇಡೀ ಜೀವನದಲ್ಲಿ ಬರಲಿಲ್ಲ. ಅಪ್ರಮತ್ತ, ಅದರ ಬಗ್ಗೆ ನಾನು ಭಾರೀ ಎಚ್ಚರವನ್ನು ವಹಿಸಿದ್ದೆ. ಅಪ್ಪಿ ತಪ್ಪಿಯೂ ತಪ್ಪಾಡದಂತಹ ಒಂದು ತಪಸ್ಸನ್ನು ಇಡೀ ಜೀವನದಲ್ಲಿ ನಾನು ಮಾಡಿದ್ದು. ಇವತ್ತು ನನ್ನನ್ನು ಈ ರೀತಿ, ನಾನೇನು ಇದನ್ನು ಬಯಸಿರಲಿಲ್ಲ, ಆದರೆ ನಮ್ಮ ಹಿರಿಯರು ಹಾಕಿಕೊಟ್ಟ, ನಮ್ಮ ತಂದೆ ತಾಯಿಗಳು ಉಪದೇಶ ಮಾಡಿದರು, ನೀನು ಹೀಗಿರಬೇಕು ಅತ್ತೆ ಮನೆಯಲ್ಲಿ ಅಂತ. ಆ ರೀತಿ ಇದ್ದೆ. ಆ ವಿಶ್ವಾಸ, ಆ ಶ್ರದ್ಧೆ ಇವತ್ತು ನನಗೆ ದೇವತ್ವವನ್ನು ಕೊಟ್ಟಿದೆ. ಅಪ್ರಮತ್ತ ಚ ಭರ್ತಾರಂ ಕದಾಚಿನ್ನಹಮಬ್ರವಂ. ಇದನ್ನು ಎಲ್ಲ ಮಹಿಳೆಯರು ಕೂಡ ಜೀವನದಲ್ಲಿ ಅನುಷ್ಠಾನದಲ್ಲಿ ತರಬೇಕು. ತಾವೆಲ್ಲ
ಇಲ್ಲಿ ಬಂದವರು ಶ್ರದ್ಧೆಯಿಂದ ಇತಿಹಾಸ ಪುರಾಣಗಳ ಶ್ರವಣವನ್ನು ಮಾಡುವವರು ಪ್ರಾಯ ಪತಿವ್ರತ ಶಿರೋಮಣಿಗಳು. ವಿಶೇಷವಾಗಿ ಧರ್ಮ ಮಾರ್ಗದಲ್ಲಿ ಆಸಕ್ತರಾದವರೇ ಇರ್ತೀರಿ ಎನ್ನುವುದರಲ್ಲಿ ಸಂಶಯವಿಲ್ಲ. ನಿಮ್ಮ ಒಂದು ಕನ್ಯೆಯ ಮದುವೆ, ನಿಮ್ಮ ಮಗಳಾಗಿರ್ಬೋದು, ಅಕ್ಕ ತಂಗಿಯರ ಮಕ್ಕಳು, ಬಂಧು ಬಳಗದೊಳಗೆ ಯಾರದು ಬಂಗಾರದ ಆಭರಣಗಳನ್ನು, ಮುತ್ತು ರತ್ನ ವಜ್ರದ ಆಭರಣಗಳನ್ನು, ಅಥವಾ ಇವತ್ತಿನ ಕಾಲದ ಯಾವ ರುಚಿ ರುಚಿಯಾದದ್ದನ್ನು ಮಾಡಿ ಅಡುಗೆ ಮಾಡಿ ಊಟಕ್ಕೆ ಹಾಕಿ ಕಳಿಸೋದು, ಗಡಿಗೆ ನೀರು, ಈ ಮೊದಲಾದ ಸಮಾರಂಭಗಳು ಸಂಭ್ರಮಗಳು ಆ ಮೂಲಕ ಬೆಳೆಸೋದು ಅದಿರಲಿ, ಬೇಡ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಅಷ್ಟಕ್ಕೆ ಸೀಮಿತ ಆಗಬಾರ್ದು. ಮಕ್ಕಳನ್ನು, ಮೊಮ್ಮಕ್ಕಳನ್ನು, ಮರಿಮಕ್ಕಳನ್ನು ಕಂಡಂತಹ ಏನೆಲ್ಲ ಹಿರಿಯ ಮುತ್ತೈದೆಯರಿದ್ದೀರಿ, ಪತಿವ್ರತ ಶಿಖಾಮಣಿಗಳು, ಶಿರೋಮಣಿಗಳಿದ್ದೀರಿ, ನೀವೆಲ್ಲರೂ ಕೂಡ ಆ ಉಡುಗೊರೆಗಳನ್ನು ಕೊಟ್ಟು ತಿಂಡಿ ತಿನಿಸುಗಳನ್ನು ಕೊಡುವುದರ ಜೊತೆಗೆ ಇಂತಹ ಮುತ್ತಿನಂತಹ ಕೆಲವು ಮಾತುಗಳನ್ನು ಹೇಳಿ ಹೇಗಿರಬೇಕು ಜೀವನದಲ್ಲಿ, ಸಹನೆ, ತಾಳ್ಮೆ, ಇದು ಜೀವನದಲ್ಲಿ ಬಹಳ ಮಹತ್ವದ್ದು. ಅದನ್ನು ಕಲಿಸಿಕೊಡಿ. ನೀವು ನಿಮ್ಮ ಜೀವನದಲ್ಲಿ ಏನೇನು ಸಂದರ್ಭಗಳಲ್ಲಿ ಅತ್ತೆ ಮಾವಂದಿರ ಜೊತೆಗೆ ವ್ಯವಹಾರ ಮಾಡುವಾಗ, ಗಂಡನ ಜೊತೆಗೆ ವ್ಯವಹಾರ ಮಾಡುವಾಗ, ಗಂಡನ ಬಳಗದವರ ಜೊತೆಗೆ ವ್ಯವಹಾರ ಮಾಡುವಾಗ, ಅಥವಾ ಹೊರಗಿನಿಂದ ಬಂದ ಅತಿಥಿ ಅಭ್ಯಾಗತರ ಜೊತೆಗೆ, ಅನೇಕ ಪುರೋಹಿತರು, ಕುಲಗುರುಗಳು, ಇವರೆಲ್ಲರ ಜೊತೆಗೆ ಯಾವ ರೀತಿ ಗೌರವದಿಂದ ವಿನಯದಿಂದ ನಡೆದುಕೊಂಡದ್ದು, ಬಂಧು ಬಾಂಧವರ ಜೊತೆಗೆ ಹೇಗೆ ಪ್ರೀತಿಯಿಂದ ವ್ಯವಹಾರ ಮಾಡಿದ್ದು, ಏನೋ ಒಂದೆರಡು ಸಂದರ್ಭಗಳಲ್ಲಿ ಸಮಸ್ಯೆ ಅತ್ಯಂತ ತೀವ್ರವಾದಾಗ, ವಿಕೋಪಕ್ಕೆ ಹೋದಾಗ, ಇನ್ನೇನು ಬಹಳ ಜಗಳವೇ ಆಗ್ತದೆ ಎನ್ನುವ ಸಂದರ್ಭದಲ್ಲಿ ಮೌನದಿಂದ ಆಡಿದ್ದನ್ನು ಅಂದದ್ದನ್ನು ಸಹಿಸಿದ್ದಕ್ಕೆ ನಡೆಯಬೇಕಾದ ದೊಡ್ಡ ಕಲಹವನ್ನು ತಪ್ಪಿಸಿದ್ದಿರತ್ತೆ. ಹೌದೋ ಅಲ್ವೋ ಹೇಳಿ? ಬಹಳ ದೊಡ್ಡ ಜಗಳ ಆಗತ್ತೆ. ಒಂದು ಮಾತಿಗೆ ನಾನು ಪ್ರತಿಯಾಗಿ ದಾಟಿ ಹೋಗುತ್ತೆ. ಸ್ವಲ್ಪ ಹೊತ್ತಿಗೆ ಯಾರು ನಿಮ್ಮನ್ನು ಬೈತಾ ಇದ್ರೋ, ಹೊಡೆಯೋದಕ್ಕೆ ಬಂದಿದ್ರೋ, ಅವರೇ ನಿಮ್ಮನ್ನು ಪ್ರೀತಿಯಿಂದ ಅಪ್ಪಿಕೊಳ್ಳುವ ಸಂದರ್ಭ ಬರ್ತದೆ. ಆದರೆ ಕೆಲವು ಸಂದರ್ಭಗಳಲ್ಲಿ ಸಹನಶೀಲತೆಯನ್ನು ನಾವು ತೋರಬೇಕಾಗ್ತದೆ, ತಾಳ್ಮೆಯಿಂದ ಇರಬೇಕಾಗತ್ತೆ. ನನಗೆ ಯಾರೂ ಏನೂ ಅನ್ನಲೇಬಾರದು ಎಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗಲೇಬಾರದು. ಯಾಕೆ ಇನ್ನೂ ನನಗೆ ಯಾರೂ ಏನೂ ಅಂದಿಲ್ಲ ಅನ್ನೋ ರೀತಿಯಲ್ಲಿ ನಾವು ಹೋಗಬೇಕು. ಆಗ ಯಾರಾದರೂ ಅಂದೇ ಇದ್ದರೆ ಆನಂದ ಆಯ್ತು. ಆನಂದ ಆನಂದ ಮತ್ತೆ ಪರಮಾನಂದ. ಯಾಕೆ? ಬೈದ್ರಲ್ಲ. ನಾನು ಹೇಳಿದ್ನಲ್ಲ ನನಗೆ ಬೈತಾರೆ ಅವರು ಅಂತ. ಬೈದ್ರೋ ಇಲ್ಲೋ? ಆನಂದ ನಗಬೇಕಾವಾಗ. ಆ ಥರ ನಕ್ಕು ಬಿಟ್ಟರೆ ಯಾವ ಬಿ ಪಿ, ಯಾವ ಶುಗರು ಹತ್ರನೇ ಹಾಯೋದಿಲ್ಲ. ನಗತಾ ಇರಬೇಕು. ಹಾಸ್ಯಾಸನ ಜೋರಾಗಿ ನಗಬೇಕು. ಅಂದರೆ ಅವ್ರ ಎದುರಿಗೇನೆ ಬಹಳ ಸಿಟ್ಟಿನಿಂದ ಬೈಯುವಾಗ ಹಾ 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 ನಗಬಾರದು. ಅದು ಇನ್ಸಲ್ಟ್ ಮಾಡಿದಾಗ ಆಗುತ್ತೆ, ಇನ್ನಷ್ಟು ಸಿಟ್ಟು ಬರಲಿಕ್ಕೆ ಕಾರಣ ಆಗ್ತದೆ. ನಗಬೇಕು. ಅದರಿಂದ ಯಾವುದೇ ರೀತಿಯ ತಾಪವನ್ನು ಮಾಡಿಕೊಳ್ಳಬಾರದು. ಇದನ್ನೇ ಭಾಗವತದಲ್ಲಿ ತಿಳಿಸೋದು. ತಿತಿಕ್ಷವಃ ಗಾರುಣಿಕಾಃ ಯಾದವಾರ್ಯರ ವ್ಯಾಖ್ಯಾನ ಮಾಡುತ್ತಾರೆ. ದೊಡ್ಡವರು ಏನೇ ಬೈದರೂ, ಅಂದರೂ, ಆಡಿದರೂ ಅದು ನಮ್ಮ ಹಿತಕ್ಕೆ, ಒಳ್ಳೆಯದಕ್ಕೆ. ಕೆಲವೊಮ್ಮೆ ನಮ್ಮಲ್ಲಿ ತಪ್ಪು ಇರಬಹುದು, ಇಲ್ಲದೇ ಇರಬಹುದು. ತಪ್ಪಿದೆ ಅಂತ ಅಂದುಕೊಂಡು ಅವರು ಹೇಳಿರಬಹುದು. ಯಾರೋ ಚಾಡಿ ಹೇಳಿದ್ದಕ್ಕೆ ಅವರನ್ನು ನಂಬಿ ಬೈದಿರಬಹುದು. ಆ ಸಂದರ್ಭದಲ್ಲಿ ಶಾಂತವಾಗಿ ಆಲಿಸಿ ಯೋಗ್ಯವಾದ ಕಾಲದಲ್ಲಿ ಸತ್ಯ ಸಂಗತಿಯನ್ನು ತಿಳಿಸಿ ಅವರ ಜೊತೆಗೆ ಪ್ರೀತಿಯಿಂದ ನಾನು ವ್ಯವಹಾರವನ್ನು ಬೆಳೆಸಿಕೊಳ್ಳುವುದಕ್ಕೆ ಸಾಧ್ಯ ಇರುತ್ತದೆ. ಆದರೆ ಪ್ರತಿಯಾಗಿ ನಿಷ್ಠುರವಾದ ಮಾತುಗಳನ್ನು ಆಡಬಾರದು ಅನ್ನುವಂತಹ ಒಂದು ಉತ್ತಮವಾದ ಉಡುಗೊರೆಯನ್ನು ಯಾರೇ ಬೈದರೂ ಸಹಿಸಿಕೊಂಡು ಸರಿಯಾದ ಪ್ರೀತಿ ವಿಶ್ವಾಸಗಳನ್ನು ಬೆಳೆಸಿಕೊಂಡು ಎಲ್ಲರ ಮನಸ್ಸನ್ನು ಗೆದ್ದು, ಇವಳು ಹೇಳಿದ ಹಾಗೇನೆ ಎಲ್ಲರೂ ಕೇಳಬೇಕು, ಆ ರೀತಿಯಲ್ಲಿ ಪ್ರೀತಿಯಿಂದ ಎಲ್ಲರನ್ನ ಗೆಲ್ಲುವ ಕಲೆಯನ್ನು ಮಕ್ಕಳಿಗೆ ಕಲಿಸಿದರೆ ಅದರಷ್ಟು ದೊಡ್ಡ ಉಡುಗೊರೆ, ಅದರಷ್ಟು ದೊಡ್ಡ ಪರೋಪಕಾರ ಜೀವನದಲ್ಲಿ ನೀವು ಮಾಡುವಂಥದ್ದು ಯಾವುದೂ ಇಲ್ಲ. ನೀವೆಲ್ಲ ಮಹಿಳೆಯರು ಈ ಕಾರ್ಯವನ್ನು
ಅವಶ್ಯವಾಗಿ ಮಾಡಲೇಬೇಕು. ಅದನ್ನು ಶಾಂಡಿಲಿ ಮಾಡ್ತಾ ಇದ್ದಾಳೆ. ಅಂದು ಅಹಿತಾನಿ ಚ ವಾಕ್ಯಾನಿ ಸರ್ವಾಣಿ ಪರುಷಾಣಿ ಚ ಅಪ್ರಮತ್ತ ಚ ಭರ್ತಾರಂ ಕದಾಚಿನ್ನಹಮಬ್ರವಂ. ಎರಡನೇದಾಗಿ, ನಿಷ್ಠುರ ಮಾತನಾಡದೆ, ಏನೂ ಕೆಲಸ ಮಾಡದೆ ಸುಮ್ಮನೆ ಕುಳಿತರೆ ಅದು ನಿಜವಾದಂತಹ ಪತಿವ್ರತೆಯರ ಲಕ್ಷಣ ಅಲ್ಲ. ಕರ್ತವ್ಯ ಕರ್ಮಗಳಲ್ಲಿ ಬಹಳ ಚಾಕಚಕ್ಯ ಇರಬೇಕು. ಮಾಡಬೇಕಾದ ಕಾರ್ಯಗಳನ್ನು ಮಾಡಬೇಕಾದ ಸಮಯದಲ್ಲಿ ಸರಿಯಾಗಿ ಮಾಡ್ತಾ ಇರಬೇಕು. ಅದರಲ್ಲಿ ಲೋಪದೋಷಗಳಿರಬಾರ್ದು. ಇಲ್ಲದೇ ಇದ್ದರೆ ನೀವೇ ಹೇಳಿದ್ದೀರಲ್ಲ, ಯಾರು ಬೈದರೂ ಬೈಸ್ಕೊಳ್ರಿ ಅಂತ. ಮತ್ತು ಬೈಸ್ಕೊಳ್ಳದೆ ಆದರೆ ಕೆಲಸ ಯಾಕೆ ಮಾಡಬೇಕು? ಕಾಲು ಚಾಚಿಕೊಂಡು ಮಲ್ಕೊಂಡು ಏನೂ ಕೆಲಸ ಮಾಡದೆ ಎಲ್ಲರೂ ಬೈತಿರ್ತಾರೆ. ಏನು ಕೆಲಸನೇ ಮಾಡೋದಿಲ್ಲ, ಬೈರಿ ಬೈರಿ. ಮಹಾಭಾರತದಲ್ಲಿ ಹೇಳಿದ್ದಾರೆ, ಏನು ಬೈದರೂ ಬೈಸ್ಕೋಬೇಕು ಅಂತ. ನಾನೇನೂ ಕೆಲಸ ಮಾಡೋದಿಲ್ಲ, ನೀವು ಬೇಕಾದಷ್ಟು ಬೈರಿ. ಇಷ್ಟಾದರೂ ಯಾರೇ ಏನೇ ಅಂದರೆ ಹೆಚ್ಚು ಕಡಿಮೆ ಅದರ ಬಗ್ಗೆ ಹೆಚ್ಚು ತಲೆ ಕೆಡಿಸಿಕೊಳ್ಬಾರ್ದು. ದೇವತಾನಾಂ ಪಿತॄಣಂಚ ಬ್ರಾಹ್ಮಣಾನಾಂಚ ಪೂಜನೆ ಅಪ್ರಮತ್ತ ಸದಾ ಯುಕ್ತ ಶ್ವಶ್ರು ಶ್ವಶುರವರ್ತಿನಿ. ದೇವತಾ ಕಾರ್ಯಗಳಿರ್ಬೋದು, ನರಸಿಂಹ ಜಯಂತಿ, ಶ್ರೀರಾಮನವಮಿ, ಕೃಷ್ಣಾಷ್ಟಮಿ, ಇಂತಹ ಉತ್ಸವಗಳಾಗಿರ್ಬೋದು. ಗಣಪತಿಯ ಪೂಜೆ ಬರ್ತದೆ, ಶೇಷದೇವರ ಪೂಜೆ ಬರ್ತದೆ ನಾಳೆ, ವರಮಹಾಲಕ್ಷ್ಮಿ. ಯಾವುದೇ ದೇವತೆ, ಸರ್ವೋತ್ತಮನಾದ ಭಗವಂತ ಅಥವಾ ಲಕ್ಷ್ಮೀದೇವಿ, ವಾಯುದೇವರು, ಉಳಿದ ದೇವತೆಗಳು, ಯಾವ ದೇವತೆಗಳ ಪೂಜೆಯಾಗಿದ್ದರೂ ಯಾವ ದಿನ ಹೇಗೆ ಮಾಡಬೇಕು ಅದನ್ನು ಚೆನ್ನಾಗಿ ತಿಳಿದುಕೊಂಡು ತಾವು ಮಾಡುವುದನ್ನು, ಲಕ್ಷ್ಮೀ ಪೂಜೆ ಇತ್ಯಾದಿಗಳನ್ನು ತಾವು ಮಾಡಬೇಕು. ಗಂಡ ಮಾಡುವಂತಹ ಪೂಜೆಗಳಾಗಿದ್ದರೆ ಆ ಪೂಜೆಗೆ ಬೇಕಾದ ಸಿದ್ಧತೆಯನ್ನೆಲ್ಲ ಮಾಡಿಕೊಡಬೇಕು. ಏನೇನು ನೈವೇದ್ಯಕ್ಕೆ ಸಿದ್ಧ ಮಾಡಬೇಕು, ಅಲಂಕಾರಕ್ಕೆ ಸಿದ್ಧ ಮಾಡಬೇಕು ಇತ್ಯಾದಿ ಪೂಜಾ ಸಂಬಂಧಿಯಾದ ಸಿದ್ಧತೆಯನ್ನು ಏನೆಲ್ಲ ತಾನು ಮಾಡಬಹುದೋ ಅದೆಲ್ಲವನ್ನು ಸಿದ್ಧ ಮಾಡಿ ಕೊಡಬೇಕು. ಅದನ್ನು ನಾನು ಮಾಡ್ತಾ ಇದ್ದೆ. ಇದೇ ನಾನು ಮಾಡಿದ ತಪಸ್ಸು. ಯಾವುದೇ ಒಂದು ದೇವರ ಸೇವೆ ನಾನು ತಪ್ಪಿಸಿಲ್ಲ. ಅಪ್ರಮತ್ತ. ಪಿತೃಕಾರ್ಯ, ಯಾವಾಗ ಯಾವ ಪಿತೃಗಳ ಕಾರ್ಯ ಇದೆ, ಶ್ರಾದ್ದಾದಿ ಕರ್ಮಗಳಿವೆ, ಅವುಗಳನ್ನು ಸರಿಯಾಗಿ ಸಕಾಲಕ್ಕೆ ಗಂಡನಿಗೆ ನೆನಪು ಮಾಡಿ ಅವನಿಂದ ಮಾಡಿಸೋದು. ನೆನಪಿಲ್ಲದೇ ಇದ್ದರೆ, ಅವರು ಮಾಡ್ತಾ ಇದ್ದರೆ ಅದಕ್ಕೆ ಬೇಕಾದ ಸಾಧನ ಸಲಕರಣೆಗಳನ್ನು ಕೊಡುವುದಷ್ಟೇ ಅಲ್ಲ, ಒಟ್ಟು ಮಾಡಿ ಕೆಲಸದಲ್ಲಿ ನಾನು ಕರೆಕ್ಟಾಗಿದ್ದೇನೆ ಅಂತ ಅನಿಸಿಕೊಳ್ಳೋದಕ್ಕಲ್ಲ, ಶ್ರದ್ಧೆಯಿಂದ. ಅದರ ಹೆಸರೇ ಶ್ರಾದ್ದ. ಮಾಡುವ ಗಂಡನಿಗಷ್ಟು ಶ್ರದ್ಧೆ ಇದ್ದರೆ ಸಾಲದು, ಹೆಂಡತಿಗೂ ಶ್ರದ್ಧೆ ಇರಬೇಕು, ಮನೆಯಲ್ಲಿದ್ದವರೆಲ್ಲರಿಗೂ ಶ್ರದ್ಧೆ ಇರಬೇಕು. ಶ್ರದ್ಧೆ ಹುಟ್ಟಿಸಬೇಕು. ಯಾರ ಶ್ರಾದ್ದ, ಅವರು ಹೇಗಿದ್ದರು, ನಿನ್ನೆ ದಿವಸವೇ ಕೇಳಿದ್ದೀರಿ, ಅವರು ಹೇಗಿದ್ದರು, ತಂದೆ ತಾತ ಮುತ್ತಾತ ಅವರೆಲ್ಲ ಎಂಥವರು, ಏನೆಲ್ಲ ಸಾಧನೆ ಮಾಡ್ತಾಯಿದ್ರು, ಅವರು ಹೇಗಿದ್ದರು, ಅವರ ಉಪಕಾರ ನಮ್ಮ ಮೇಲೆ ಎಷ್ಟಿದೆ, ಅವರಲ್ಲಿ ಅಂತರ್ಯಾಮಿಯಾದ ವಸುರುದ್ರ ಆದಿತ್ಯಾಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ರೂಪಿಯಾಗಿರುವಂತಹ ಭಗವಂತ, ಅವನ ಅನುಗ್ರಹ ನಿಮಗೆಲ್ಲ ಆಗಬೇಕು ಅಂತ ಗಂಡು ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ತಿಳಿಸಿ ಹೇಳಬೇಕು. ಹೋಗ್ರಿ ಸ್ಕೂಲಿಗೆ ಹೋಗ್ರಿ, ತೆಗೆದಿಟ್ಟಿರ್ತೀವಿ ಒಂದಿಷ್ಟು ಅನ್ನ ಪಾಯಸ ಶೇಷ, ಬಂದ ಮೇಲೆ ಅದನ್ನು ಅಷ್ಟು ತಿಂದರೆ ಆಯ್ತು. ಅವಕ್ಕೆ ಆ ಶೇಷನೋ ಗರುಡನೋ ಏನೂ ಗೊತ್ತಿರೋದಿಲ್ಲ, ಏನೋ ಅನ್ನ ಸಾರು ಹಾಕೊಂಬಂದು ಇದೊಂದು ಹಾಕಿದರು ಅಂತ ತಿಂದುಬಿಡ್ತಾರೆ ಅಷ್ಟೇ. ಅಲ್ಲ, ಅಷ್ಟು ತಿನ್ನೋದರಿಂದಲೂ ಒಂದು ವಿಶೇಷವಾದಂತಹ ದೇವತಾನುಗ್ರಹ ಆಗತ್ತೆ, ಇಲ್ಲ ಅಂತಲ್ಲ, ತಿನ್ನೋದು ತಪ್ಪಲ್ಲ, ಅಷ್ಟೇ ಮಾಡಬೇಡಿ. ಆ ಶೇಷ ಅದರ ವಿಶೇಷ ಏನು ಅನ್ನೋದನ್ನು ಅವರಿಗೆ ತಿಳಿಸಿ, ಯಾಕೆ ಇದನ್ನು ತಿನ್ನಬೇಕು, ತಿನ್ನೋದರಿಂದ ಆಗುವ ಲಾಭ ಏನಿದೆ, ಯಾವ ದೇವತೆಗಳ ಅನುಸಂಧಾನವನ್ನು ಮಾಡಬೇಕು, ಅವರ ಅಧಿಷ್ಠಾನರಾದ ತಮ್ಮ ಪಿತೃಪಿತಾಮಹಾದಿಗಳೆಲ್ಲ ಎಂಥವರಿದ್ದರೂ ನೀವು ಅದರ ಆದರ್ಶವನ್ನು ಪರಿಪಾಲನೆ ಮಾಡಬೇಕಪ್ಪ, ಅವರ ಆಶೀರ್ವಾದ ಪಡೆದುಕೊಳ್ಬೇಕು. ಮಕ್ಕಳಾಗೋದಿಲ್ಲ ಅಂತ ಅನೇಕ ಜನ ಪರಿತಪಿಸುತ್ತಾರಲ್ಲ, ಆ ಪಿತೃದೋಷ ಇದ್ದರೆ, ಪಿತೃಶಾಪ ಇದ್ದರೆ ಮಕ್ಕಳಾಗೋದಿಲ್ಲ. ಇದೇ ಮಹಾಭಾರತ ಆ ಮಾತನ್ನು ಹೇಳುತ್ತದೆ ಮುಂದಿನ ಘಟ್ಟದಲ್ಲಿ. ಹಾಗಾದರೆ ಆ ಎಲ್ಲ ಪಿತೃಪಿತಾಮಹಾದಿಗಳ ಬಗ್ಗೆ ಶ್ರದ್ಧೆ ಹುಟ್ಟಿಸಿ, ಗೌರವ ಹುಟ್ಟಿಸಿ, ಅವರ ಸೇವೆ ಮಾಡುವ ಒಂದು ಭಾವನೆಯನ್ನು ಮಕ್ಕಳಲ್ಲಿ ಹುಟ್ಟಿಸಿದರೆ, ಅವರು ಈ ಮನೆಯಲ್ಲಿಯೂ ಮುಂದೆ ಬೇರೆ ಮನೆಗೆ ಹೋದರೆ ಅಲ್ಲಿಯೂ ಕೂಡ ಶ್ರದ್ಧೆಯಿಂದ ಅದರಲ್ಲಿ ಭಾಗವಹಿಸಿದರೆ ಯಾಕೆ ಸಂತಾನ ಆಗೋದಿಲ್ಲ?
ಅವಶ್ಯವಾಗಿ ಸಂತಾನ ಆಗ್ತದೆ. ಸಂತಾನರ ಅನುಗ್ರಹ ಇದ್ದರೆ ಸಂತಾನ ಆಗ್ತದೆ, ಇದನ್ನೆಲ್ಲರೂ ಗಮನಿಸಿ. ಸಂತಾನ ಯಾವಾಗತ್ತೆ ಹೇಳಿ? ಸಂತಾನರ ಅನುಗ್ರಹ ಬೇಕು. ಯಾರು ಸಂತಾನರು? ಸಂತ ಅಂದರೆ ಸಾಕ್ಷಾತ್ ಶ್ರೀಮನ್ನಾರಾಯಣ, ಅನ ಅಂದರೆ ಮುಖ್ಯ ಪ್ರಾಣದೇವರು. ವೀರಃ ರಕ್ಷಣಸ್ಸಂತಹ ಜೀವನ ಪರ್ಯವಸ್ಥಿತ. ಅನ ಅಂದರೆ ಮುಖ್ಯ ಪ್ರಾಣ. ಸಂತ ಸರ್ವೋತ್ತಮನಾದ ಸರ್ವತ್ರ ವ್ಯಾಪ್ತನಾದಂತಹ ಆ ಭಗವಂತ, ಇವರ ಧಮನಿಗಳಲ್ಲಿ ನಾಡಿಗಳಲ್ಲಿ ವ್ಯಾಪ್ತನಾದ ಪರಮಾತ್ಮ ಇದ್ದಾನಲ್ಲ, ಅಂತಹ ಪರಮಾತ್ಮನ ಅನುಗ್ರಹ. ಎರಡನೆಯದಾಗಿ ಅನ ಮುಖ್ಯ ಪ್ರಾಣದೇವರು. ಇವರಿಬ್ಬರೂ ಕೂಡ ಆ ಮಜ್ಜಾಧಾತುವಿನಲ್ಲಿ ವಿಶೇಷವಾಗಿ ಸನ್ನಿಹಿತರಾಗಿದ್ದರೆ ಅವಶ್ಯವಾಗಿ ಮಕ್ಕಳಾಗ್ತಾರೆ. ಐತರೇಯೋಪನಿಷತ್ ಭಾಷ್ಯದಲ್ಲಿ ಹೇಳ್ತಾರೆ ಶ್ರೀಮದಾಚಾರ್ಯರು, ಸಂತಾನರ ಅನುಗ್ರಹ ಇದ್ದರೆ ಸಂತಾನವಾಗ್ತದೆ. ಅದು ಬಿಟ್ಟು ಸುಮ್ಮನೆ ತಿನ್ನಿರಿ ಅಂದರೆ ತಿಂತಾರೆ. ಯಾಕೆ ತಿನ್ನಬೇಕು ಅನ್ನೋದನ್ನು ಹೇಳಬೇಕು. ಆ ವಸುರುದ್ರಾದಿತ್ಯ ಅಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣ ಅಂತರ್ಗತ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವರ ಅನುಸಂಧಾನ ಬರಬೇಕು. ಈ ರೀತಿ ಇದೆಲ್ಲ ಪುರುಷರು ಮಹಿಳೆಯರು ಇಬ್ಬರೂ ತಿಳಿಯಬೇಕಾಗುತ್ತೆ. ಚಕ್ರ ಅಂದಮೇಲೆ ಎರಡೂ ಚಕ್ರಗಳು ಜೊತೆಗೆ. ಬ್ರಾಹ್ಮಣನಂಚ ಪೂಜನೆ, ಬ್ರಾಹ್ಮಣರ ಪೂಜೆಯನ್ನು ಮಾಡುವುದು. ಅತಿಥಿ ಅಭ್ಯಾಗತ, ಅತ್ಯಂತ ಗೌರವದಿಂದ ಅವರ ಪೂಜೆಯನ್ನು ಮಾಡ್ತಾ ಇದ್ದರೆ. ಆಪದ್ಘನಧ್ವಂತ ಸಹಸ್ರಭಾನವ ಸಮೀಹಿತಾರ್ಥಾರ್ಪಣ ಕಾಮಧೇನವ ಸಮಸ್ತ ತೀರ್ಥಾಂಬು ಪವಿತ್ರ ಮೂರ್ತಯ ರಕ್ಷಂತು. ಯದೃಚ್ಛಾಲಾಭ ಸಂತುಷ್ಟರಾದಂತಹ ಸದ್ಬ್ರಾಹ್ಮಣರು ಅಂತಿದ್ದರೆ ಅವರು ಮನೆಯಲ್ಲಿ ಬಂದಾಗ ಅವರ ಪಾದಧೂಳಿಯನ್ನು ತಲೆಯ ಮೇಲೆ ಹಾಕಿಕೊಂಡ್ರೆ ಒಂದಲ್ಲ ಎರಡಲ್ಲ ಮೂರಲ್ಲ ಆಪದ್ಘನಧ್ವಂತ ಸಹಸ್ರಭಾನವ, ಸಾವಿರಾರು ಆಪತ್ತುಗಳೆಂಬ ಕತ್ತಲೆಗೆ ಸೂರ್ಯನಂತೆ ಒಂದೊಂದು ಧೂಳಿಗಳು ಕೆಲಸ ಮಾಡ್ತವೆ ಅಂತ ಅಂದರೆ ಸಾಮಾನ್ಯವಾಗಿ. ಆದರೆ ಅದು ಸೂರ್ಯನ ಕೆಲಸವನ್ನು ಮಾಡುತ್ತದೆ ಅಂತಾರೆ. ಸೂರ್ಯ ಹೇಗೆ ಕತ್ತಲೆಯನ್ನು ಓಡಿಸ್ತಾನೆ, ಹಾಗೆ ಆಪತ್ತುಗಳೆಂಬ ಕತ್ತಲೆಯನ್ನು ಕತ್ತು ಹಿಡಿದು ಓಡಿಸುವಂತಹ ಸಾಮರ್ಥ್ಯ ಆ ಪಾದಧೂಲಿಗೆ ಇದೆ ಅಂತ. ಅದಕ್ಕಾಗಿ ಪ್ರಾಚೀನರು ಶ್ರೀಕೃಷ್ಣ ಪರಮಾತ್ಮನ ಒಂದು ಕಥೆಯನ್ನು ನೀವೆಲ್ಲ ಪ್ರತಿ ಸಲ ಕೇಳಿರ್ತೀರಿ. ಏನು ಮಾಡ್ತಾನೆ ಕೃಷ್ಣ 16,108 ಮನೆಗಳಲ್ಲಿ? ವಿಚಾರ ಮಾಡಿದ್ದೀರಿ? ಮುಲುಂದಿನಲ್ಲಿ ಎಷ್ಟು ಜನ ಸಜ್ಜನರಿದ್ದಾರೆ, ಸದ್ಬ್ರಾಹ್ಮಣರಿದ್ದಾರೆ, ಸಾತ್ವಿಕರಿದ್ದಾರೆ. ಎಲ್ಲರ ಮನೆಗೆ ಹೋಗಿ ಒಂದಿಷ್ಟು ಪ್ರಸಾದ ಕುದ್ದೆ ನೋಡಿ. 16 ಮಾತಾಡೋದು ಸುಲಭ, ಕಥೆ ಹೇಳೋದು ಏನು ಹೋಗೋದಿದೆ ಗಂಟು. ಅಲ್ಲೇ ಕೂತಿರ್ತೀವಿ, ಚೇರ್ ಮೇಲೆ ಕೂತು ಕಥೆ ಹೇಳೋದು. ವಿಚಾರ ಮಾಡಿ ದೇವರ ಬಗ್ಗೆ ಏನು ಶ್ರದ್ಧೆ ಅವರಿಗೆ. 16,108 ಮನೆಗೆ ಓಡಾಡಬೇಕು ಅಂದರೆ ಸುಲಭನ? ಅದು ಹೋಗೋದು ಯಾರ ಮನೆಗೆ? ದೇವರ ಮನೆಗೆ. ಸುಮ್ಮನೆ ಹೀಗೆ ಹೋಗಿ ಕೈ ಮಾಡಿ ಬರಲಿಕ್ಕೆ ಬರ್ತದ? ಹೋದ ಮೇಲೆ ಸಾಷ್ಟಾಂಗ ಪ್ರಣಾಮ ಮಾಡಬೇಕು. ನಮಗೆ ಅಸಾಧ್ಯ. ನಾರದರು ಮಹಾನುಭಾವರು, ಅವರಿಗೇನು ದೊಡ್ಡ ವಿಷಯ ಅಲ್ಲ. ಆದರೆ ನಮ್ಮಂಥವರಿಗೆ ಇದು ಎಷ್ಟು ಅಸಾಧ್ಯವಾದ ವಿಷಯ. ನಾರದರು ಅದೆಷ್ಟು ಭಕ್ತಿ ಶ್ರದ್ಧೆಗಳಿಂದ ಮಾಡಿದರು ಅನ್ನೋದನ್ನು ಗಮನದಲ್ಲಿಟ್ಕೊಳ್ಬೇಕು. 14 ಲೋಕಗಳಿಗೂ ಸುತ್ತುವ ಶಕ್ತಿ ಅವರಿಗಿದೆ. ಅದಕ್ಕಾಗಿ 14ನೇ ಕಕ್ಷೆಯಲ್ಲಿ ಅವರನ್ನು ಇಟ್ಟಿದ್ದಾನೆ ಭಗವಂತ. ಅಂತಹ ಅದ್ಭುತವಾದ ಆ ನಾರದರ ವಿಕ್ರಮ ಅದು. ನಾರದರು ಶ್ರೀಕೃಷ್ಣನ ಒಂದು ಮನೆಗೆ ಹೋದರು. ಭಗವಂತ ಪೂಜೆ ಮಾಡ್ತಾ ಇದ್ದಾನೆ, ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ ಎಂದ್ರಂತೆ. ಕೃಷ್ಣ ಪೂಜೆ ಮಾಡ್ತಾನೆ, ಅವನು ಯಾರು ಪೂಜೆ ಮಾಡಬೇಕು? ಇಡೀ ಜಗತ್ತು ಅವನ ಕೃಷ್ಣೋ ಯಜ್ಞೈರಿಜ್ಜತೆ ವೀತಮೋಹೈ. ಇಡೀ ಜಗತ್ತೇ ಅವನ ಪೂಜೆ ಮಾಡ್ತದೆ, ಅವನಿನ್ಯಾರು ಪೂಜೆ ಮಾಡಬೇಕು ಅಂತ. ಸರಿ ಅಂತ ನೋಡೋಣ ಅಂತ ನೋಡಿದರೆ ಕೃಷ್ಣ ಪೆಟ್ಟಿಗೆ ತೆಗಿತಾ ಇದ್ದಂತೆ. ಒಂದು ಪೆಟ್ಟಿಗೆ ತೆಗೆದಂತೆ ಅದರೊಳಗೆ ಇನ್ನೊಂದು ಪೆಟ್ಟಿಗೆ ಇತ್ತು, ಅದನ್ನು ತೆಗೆದರೆ ಅದರೊಳಗೆ ಒಂದು ಪೆಟ್ಟಿಗೆ ಇತ್ತಂತೆ ಕಥೆ ಹೇಳ್ತಾರೆ. ಆ ರೀತಿ ತೆಗೀತಾ ಹೋದರೆ ಏನಿಲ್ಲೇ ಇಲ್ಲ, ಶಾಲಿಗ್ರಾಮ ಬರ್ತಾನೇ ಇಲ್ಲ ಇನ್ನೂ. ಕೊನೆಗೆ ನೋಡಿದರೆ ಮಣ್ಣಿತ್ತಂತೆ. ಇದೇನೋ ಕೃಷ್ಣ ಮಣ್ಣು ಪೂಜೆ ಮಾಡ್ತಾ ಇದ್ದೀಲಿ. ಇದು ಮಣ್ಣು ಅಂದರೆ ಯಾವುದೋ ಮಣ್ಣಲ್ಲ, ಇದು ಮನೆಗೆ ಬಂದಂತಹ ಭಾರೀ ಭಾರೀ ಜ್ಞಾನಿಗಳು, ಬ್ರಾಹ್ಮಣರು, ಸಜ್ಜನರು, ತಪಸ್ವಿಗಳು, ಬ್ರಹ್ಮವರ್ಚಸ್ವಿಗಳು, ತೇಜಸ್ವಿಗಳು, ಮಹಿತಾತ್ಮರು, ಪೂತಾತ್ಮರು, ಧನ್ಯಾತ್ಮರು, ಗುಣಿಗಳು,
ಮಾನ್ಯರು ವದಾನ್ಯರು ಅಂಥವರೆಲ್ಲ ಬಂದಿದ್ದಾರಲ್ಲ, ಅವರ ಪಾದ ಧೂಳಿಯನ್ನಿಟ್ಟುಕೊಂಡು ಅದನ್ನು ತಲೆ ಮೇಲೆ ಹಾಕ್ಕೊಳ್ತೇನೆ ಅಂತ. ದೇವರಿಗೆ ಬೇಕಾಗಿಲ್ಲ ಇದು, ನೀವು ಹೀಗೆ ಮಾಡಿ ಅಂತ ನಮಗೆ ತಿಳಿಸೋದಕ್ಕೆ ಮಾಡಿದ್ದಾನೆ. ಅವನಿಗೇನು ಬೇಕು? ಅವನ ಪಾದಧೂಲಿ ಇಡೀ ಜಗತ್ತನ್ನು ಪವಿತ್ರ ಮಾಡಿದರೆ. ಪಾಂತುನಃ ಪದ್ಮನಾಭಸ್ಯ ಶ್ರೀಪದಾಂಬುಜರೇಣಮಃ. ಆದರೆ ನೀವು ಈ ರೀತಿ ಸೇವೆಯನ್ನು ಮಾಡಬೇಕು ಅಂತ ಜಗತ್ತಿಗೆ ಪರಮಾತ್ಮ ತೋರಿಸಿಕೊಡ್ತಾನೆ. ಆ ದೃಷ್ಟಿಯಲ್ಲಿ ತಾ ಸದಾಯುಕ್ತ ಶ್ವಶ್ರೂಶ್ವಶುರವರ್ತಿನಿ. ನೋಡಿ, ಇದೇ ಬಹಳ ಎಲ್ಲರಿಗೂ ತಲೆ ಬಿಸಿ ಮಾಡುವಂತಹ ವಿಚಾರ. ಅತ್ತೆ ಮಾವಂದಿರ ವಿಶೇಷವಾದ ಸೇವೆಯನ್ನು ಮಾಡ್ತೀನಿ. ಶ್ವಶ್ರೂಶ್ವಶುರವರ್ತಿನಿ. ಅವರ ಜೊತೆಗೆ ಇರ್ತೇನೆ ಮೊದಲು. ಶ್ವಶ್ರೂಶ್ವಶುರವರ್ತಿನಿ. ಯಾವಾಗಲೂ ಗಂಡನ ಜೊತೆಗೆ ಇರೋದಿಲ್ಲ, ಅತ್ತೆ ಮಾವಂದಿರ ಜೊತೆಗೆ ಇರೋದಕ್ಕೆ ಮೊದಲು ನಾನು ತಯಾರಾಗ್ತೇನೆ. ಮದುವೆ ಆಗ್ತೀಯಾ, ಇಂಥವ್ರ ಮನೆಗೆ ಕೊಡಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದೇವೆ ಅಂತ ತಂದೆ ತಾಯಿ ಕೇಳಿದರೆ ಮೊದಲನೇ ಕರಾರೇನು ಅಂದರೆ, ಅವರಂದರು ಫೋಟೋ ಬೇಕಾದಷ್ಟು ವಾಟ್ಸಪ್ ಒಳಗೆ ಕಳಿಸ್ತೀವಿ ಬೇಕಾದ್ರೆ. ಹಾಗಲ್ಲ, ಫೋಟೋ ಕಳಿಸೋದ್ರಿಂದ ಅವ್ರ ಮುಖ ನೋಡಬೇಕಾಗಿಲ್ಲ, ಅವ್ರ ಫೋಟೋ ಗೋಡೆಗೆ ಹಾಕಿರ್ಬೇಕು. ಅದರ ಅರ್ಥ ಅವರು ಕೃಷ್ಣಾರ್ಪಣ ಆಗಿರಬೇಕು. ಅಂದರೆ ಮಾತ್ರ ಅವರ ಮನೆಗೆ ನಾನು ಕಾಲಿಡ್ತೇನೆ ಎನ್ನುವಂತಹ ಏನು ಒಂದು ಇವತ್ತಿನ ಅತಿರೇಕದ ದುರ್ಭಾವನೆಗಳಿವೆ, ಅಸಹನೆ ಇದೆ, ಅಪ್ರಬುದ್ಧತೆ ಇದೆ. ಜೊತೆಗೆ ಹೊಂದಿಕೊಂಡು ಪ್ರೀತಿಯಿಂದ ಬಾಳುವಂತಹ ಕಲಾಹೀನತೆ ಇದೆ. ಅದರ ಬಗ್ಗೆ ಮಹಾಭಾರತ ಹೇಳ್ತದೆ. ಮೊದಲನೆಯದಾಗಿ ಅವರ ಜೊತೆಗೆ ಇರಲಿಕ್ಕೆ ಪ್ರಯತ್ನ. ಶ್ವಶ್ರೂಶ್ವಶುರವರ್ತಿನಿ ತೈ ಸಹ ವರ್ತತೆ. ಅವರ ಜೊತೆಗೆ ಇರುವಂಥ ಅವರ ಸೇವೆಯನ್ನು ಮಾಡುವುದಕ್ಕೋಸ್ಕರವೂ ಇದೆ. ಮಹಾಭಾರತದ ಆ ಶಬ್ದಗಳು ಬಹಳ ಮಹತ್ವದ. ಶ್ವಶ್ರೂಶ್ವಶುರವರ್ತಿನಿ ತಾಚ್ಛಲ್ಯವನ್ನು ಹೇಳುತ್ತದೆ. ಪರಂಪರೆಯ ಎಲ್ಲ ಧರ್ಮಗಳನ್ನು ಮುಂದುವರಿಸಿಕೊಂಡು ಹೋಗುವಂತಹ ಒಂದು ಜವಾಬ್ದಾರಿಯನ್ನು ನಾನು ಹೊತ್ತುಕೊಂಡು ಕಾರ್ಯಗಳನ್ನು ಮಾಡ್ತಾ ಇದ್ದೆ. ಅದರಿಂದ ಅವರ ವಿಶೇಷವಾದಂತಹ ಅನುಗ್ರಹ, ವಿಶೇಷವಾದ ಪ್ರೀತಿ, ಅದೇ ನನಗೆ ದೊಡ್ಡ ರಕ್ಷಾ ಕವಚ, ಭದ್ರವಾದಂತಹ ಕವಚ. ಹೇಗೆ ಕೆಲಸವಾಗಿ ಬಿಡುತ್ತದೆ ನಮ್ಮ ಮನಸ್ಸಿಗೆ. ಏನೇನು ಆಗಮತ ಪ್ರಾರ್ಥಿತ ಆಶೇಷ ಸಂಸಾಧಕಂ ಅಂತ. ಇಲ್ಲಿ ಉನ್ನತರು ಅಂತನ್ನುವ ಶಬ್ದಕ್ಕೆ ಬಹಳ ದೊಡ್ಡ ಜ್ಞಾನಿಗಳು, ಮಹಾನುಭಾವರು, ದೇವತೆಗಳು ಅಂತೂ ಚೆನ್ನಾಗಿ ಮಕ್ಕಳು ಮಾಡ್ತಾ ಇದ್ದರು. ಈ ಮಗನಿಗೆಲ್ಲ ಒಳ್ಳೆಯದಾಗಲಿ ಅಂತ ನೀವು ಸೇವೆ ಮಾಡದೇ ಇದ್ದರೂ ಅವರು ಹರಿಸ್ತಾರೆ. ಇನ್ನು ಸೇವೆ ಮಾಡಿದರಂತೂ ಇನ್ನಷ್ಟು ಪ್ರೀತಿಯಿಂದ ಇವನಿಗೆ ಒಳ್ಳೆಯದಾಗಲಿ ಅಂತ ದೇವರು ಅದನ್ನು ಪೂರ್ಣ ಮಾಡ್ತಾನೆ. ಅತ್ತೆ ಮಾವಂದಿರ ಸೇವೆಯನ್ನು ಹಳೆಯಂದರು ಸೊಸೆಯಂದರು ಚೆನ್ನಾಗಿ ಮಾಡಿದರೆ ಸಂತೋಷ ಪಡ್ತಾರಲ್ಲ, ಅವರು ಬಹಳ ದೊಡ್ಡ ಪ್ರಾರ್ಥನೆ ಮಾಡಿ ನಿಮಗೋಸ್ಕರ ಪುಸ್ತಕ ಹಿಡ್ಕೊಂಡು ಪಾರಾಯಣ ಮಾಡಬೇಕಾಗಿಲ್ಲ, ಇವರಿಗೆ ಒಳ್ಳೆಯದಾಗಲಿ ಅಂತ ಇಷ್ಟು ಅಂತಾರಲ್ಲ. ಉನ್ನತ ಪ್ರಾರ್ಥಿತ ಆಶೇಷ ಸಂಸಾಧಕಂ. ಭಗವಂತ ಅದನ್ನು ಪೂರ್ಣ ಮಾಡ್ತಾನೆ. ಅದು ದೇವರ ಸಂಕಲ್ಪ ಆಗಿದೆ, ಸತ್ಯ ಸಂಕಲ್ಪ. ಅದಕ್ಕೋಸ್ಕರ ಶ್ವಶ್ರೂಶ್ವಶುರವರ್ತಿನಿ. ಇನ್ನೊಂದು ದೊಡ್ಡ ತಪಸ್ಸು ನಾನು ಮಾಡಿದ್ವಿ. ಏನದು ಬಹಳ ದೊಡ್ಡ ತಪಸ್ಸು? ಇವೇ ಭಾಳ ಒಂದಕ್ಕಿಂತ ಒಂದು ಭಾಳ ದೊಡ್ಡದು ಕಾಣಿಸ್ತವೆ. ಇದಕ್ಕಿಂತ ದೊಡ್ಡದು ಇನ್ನೊಂದೇನು? ಯಾವತ್ತಿಗೂ ನನ್ನ ಜೊತೆಗೆ ಮಾತನಾಡುವುದಕ್ಕೆ ಅವರಿಗೆ ಸಂಕೋಚ ಇರಲಿಲ್ಲ. ಇವಳು ಮುಂದೆ ಹೇಳಿಬಿಟ್ರೆ ರಹಸ್ಯವಾದ ಗೌಪ್ಯವಾದ ಮನೆತನದ ವಿಷಯಗಳನ್ನು ಹೇಳುವುದಕ್ಕೆ ಸಂಕೋಚ ಪಡ್ತಾರೆ. ಆದರೆ ಹೇಳು ಅಂದರೆ ಹೇಳುವುದಕ್ಕೆ ಹಿಂದೆ ಮುಂದೆ ನೋಡ್ತಾ ಇರಲಿಲ್ಲ. ಇದು ಗೌಪ್ಯವಾದ ವಿಷಯ ಅಂದರೆ ಅಷ್ಟೇ ಗೌಪ್ಯವಾಗಿ ರಹಸ್ಯದಲ್ಲಿ ನಾನು ಅದನ್ನು ರಕ್ಷಣೆ ಮಾಡಿಕೊಂಡು ಬಂದನೆಲ್ಲ. ಇದೇ ಬಹಳ ದೊಡ್ಡ ತಪಸ್ಸು ಅಂತ ನೀವು ಅನ್ಬೋದು. ಇವೆಲ್ಲ ಏನು ತಪಸ್ಸು ತಪಸ್ಸು ಅಂತಾರೆ. ಯಾವುದರಿಂದ ಬಹಳ ಕ್ಲೇಶ ಆಗತ್ತೆ ಅದೇ ದೊಡ್ಡ ತಪಸ್ಸು. ಕಾಯಕ್ಲೇಶ ಸಹನ, ಮನಃಕ್ಲೇಶ ಸಹನ, ಇದೇ ತಪಸ್ಸು. ಒಂದು ಸುದ್ದಿ ಮನುಷ್ಯನಿಗೆ ಗೊತ್ತಾಗಿಬಿಟ್ರೆ ಅದನ್ನು ಎಲ್ಲರ ಎದುರಿಗೆ ಹೇಳಬೇಕು ಅನ್ನೋದಕ್ಕೇನೊಂದು ತವಕ ಇರ್ತದೆ, ಉತ್ಸಾಹ ಇರ್ತದೆ, ಅದನ್ನು ತಡಿಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ತಡ್ಕೊಂಡ ಅಂದರೆ ಮನಸ್ಸಿಗೆ ಬಹಳ ಕ್ಲೇಶವನ್ನು ಸಹನೆ ಮಾಡಿದ್ದಾನೆ ಅಂತ ಅರ್ಥ. ಅದು ತಪಸ್ಸು. ಬಹಳ ಪೈಶುನ್ಯೇನ ಪ್ರವರ್ತಾಮಿ,
ನಮಮೈತನ್ಮನೋಗತಂ ಅದ್ವಾರಿನ ಚ ತಿಷ್ಠಾಮಿ ಚಿರಂ ನ ಕಥಯಾಮಿ ಚ. ಯೋಗ್ಯವಾದ ಸ್ಥಾನದಲ್ಲಿ ನಾನು ನಿಲ್ತಾ ಇದ್ದೆ. ಎಲ್ಲಿ ನಿಲ್ಲಬಾರದು, ಎಲ್ಲಿ ನಾನು ನಿಂತರೆ ನನ್ನ ಬಗ್ಗೆ ಸಂಶಯ ಬರುವ ಸಾಧ್ಯತೆಗಳಿವೆ, ಅಂತಹ ಸ್ಥಾನದಲ್ಲಿ ನಾನು ನಿಲ್ತಾ ಇರಲಿಲ್ಲ. ಚಿರಂನ ಕಥಯಾಮಿ ಚ. ಯಾವುದೇ ವಿಷಯಕ್ಕೆ ಎಷ್ಟು ಮಾತನಾಡಬೇಕೋ ಅಷ್ಟೇ ಮಾತನಾಡಬೇಕು, ಬಹಳ ಹೆಚ್ಚು ಮಾತನಾಡಬಾರ್ದು. ಇದೇ ಒಂದು ದೊಡ್ಡ ತಪಸ್ಸು. ನೀನೇನು ತಪಸ್ಸು ಮಾಡಿದ್ದಿ ಅದನ್ನು ಹೇಳು ಅಂತ ಪ್ರಶ್ನೆ ಇದೆ. ತಪಸ್ಸು ತಪಸ್ಸು ಅಂತ ನೀವು ಜೋಡಿಸ್ತಾ ಇದ್ದೀರ, ಅಲ್ಲಿ ಬಂದಿಲ್ಲವಲ್ಲ ಮಹಾಭಾರತದಲ್ಲಿ ಅಂತ ತರಬೇಡಿ. ಪ್ರಶ್ನೆಯೇ ಹಾಗಿದೆ, ನತ್ವಂ ಅಲ್ಪೇನ ತಪಸಾದಾನೇನ ನಿಯಮೇನವ. ಸಾಮಾನ್ಯ ತಪಸ್ಸಲ್ಲ ನೀನು ಮಾಡಿದ್ದು, ಬಹಳ ದೊಡ್ಡ ತಪಸ್ಸಿದೆ, ಅದು ಏನು ಹೇಳು ಅಂತ ಕೇಳ್ತಾ ಇದ್ದಾರೆ. ಆಗ ಅವಳು ಕೊಡುವ ಲಿಸ್ಟ್ ಇದು. ಇದೆಲ್ಲ ತಪಸ್ಸು. ಅರ್ಥ ಮಾಡಿಕೊಳ್ಳಿ. ಗಂಟೆಗಟ್ಟಲೆ ಹರಟೆ ಹೊಡೆಯೋದು, ಜೋರಾಗಿ ಹಲ್ಲು ಕಿಸಿದು ನಗೋದು, ಇದು ಯಾವುದನ್ನೂ ಮಾಡದಂತೆ ಎಷ್ಟು ಬೇಕೋ ಅಷ್ಟು ನಗತಾ, ಎಷ್ಟು ಬೇಕೋ ಅಷ್ಟು ಮಾತನಾಡ್ತಾ, ಇನ್ನುಳಿದ 10 ದೇವರ ಧ್ಯಾನ, ಮುಂದಿನ ಕರ್ತವ್ಯ ಕರ್ಮಗಳ ಬಗ್ಗೆ ಚಿಂತನೆ, ಭಗವಂತನ ಸ್ಮರಣೆ, ಇವುಗಳನ್ನು ನಾನು ಮಾಡ್ತಾ ಇದ್ದೆ. ಅಸದ್ವಾ ಹಸಿತಂ ಕಿಂಚಿತ್ ಅಹಿತಂ ವಾಪಿ ಕರ್ಮಣ ರಹಸ್ಯಮರಹಸ್ಯಂ ವಾ ನ ಪ್ರವರ್ತಾಮಿ ಸರ್ವಥ. ಯಾವುದನ್ನು ನೋಡಿಯೂ ಅಪಹಾಸ ಮಾಡ್ತಾ ಇರಲಿಲ್ಲ. ಸಂತೋಷದಿಂದ ಒಳ್ಳೆಯ ಕೆಲಸ ಆದರೆ ಆನಂದವನ್ನು ಅಭಿವ್ಯಕ್ತ ಮಾಡುವುದಕ್ಕೆ ಹಿಂಜರಿತಾ ಇರಲಿಲ್ಲ. ಆದರೆ ಯಾವುದಾದರೂ ತಪ್ಪು ನಡೆದರೆ ಅಪಹಾಸ ಮಾಡ್ತಾ ಇರಲಿಲ್ಲ. ರಹಸ್ಯವಾಗಲಿ ಅರಹಸ್ಯವಾಗಲಿ ಅಪ್ಪಣೆ ಇಲ್ಲದಂತೆ ಎಂದಿಗೂ ಅದನ್ನು ಇನ್ನೊಬ್ಬರಿಗೆ ಹೇಳ್ತಾ ಇರಲಿಲ್ಲ. ಕಾರ್ಯಾರ್ಥೇ ನಿರ್ಗತಂಚಾಪಿ ಭರ್ತಾರಂ ಗೃಹಮಾಗತಂ ಆಸನೇನ ಉಪಸಂಯೋಜ್ಯ ಪೂಜೆಯಾಮಿ ಸಮಾಹಿತ. ಯಾವುದಾದರೂ ಕಾರ್ಯಕ್ಕಾಗಿ ಮನೆಯಿಂದ ಹೊರಗೆ ಹೋದಂತಹ ಗಂಡ ಬರುವಾಗ, ಶ್ರಮಪಟ್ಟು ಬಿಸಿಲಲ್ಲಿ ನಡೆದು ಬರ್ತಾ ಇರುವಾಗ, ಬಂದ ತಕ್ಷಣ ಯಾವುದನ್ನೂ ಅವನು ಹೇಳಬೇಕು ಅಂತ ಅಪೇಕ್ಷೆ ಪಡದೆ ಸ್ನಾನಕ್ಕೆ, ಕುಡಿಯೋದಕ್ಕೆ, ತಿನ್ನುವುದಕ್ಕೆ, ಮಲಗುವುದಕ್ಕೆ ಏನೆಲ್ಲ ಬೇಕೋ ಎಲ್ಲವನ್ನು ಸಿದ್ಧ ಮಾಡಿ ಕಾಯ್ತಾ ಕೂಡ್ತಾ ಇದ್ದೆ. ಬಂದಾಕ್ಷಣಕ್ಕೆ ಅವನಿಗೆ ಮಾಡುವ ಉಪಚಾರದಿಂದ ಆಗುವಂತಹ ಏನೊಂದು ಸಂತೋಷ ಇತ್ತಲ್ಲ, ಅದೇ ನನಗೆ ವರ. ನಾನು ಮಾಡ್ತಾ ಇದ್ದ ಸೇವೆಯೇ ಒಂದು ನನ್ನ ತಪಸ್ಸು. ಅದಕ್ಕೆ ಅವನ ಮುಖದಲ್ಲಿ ಬರುವ ಮುಗುಳ್ನಗು ಅದೇ ನನಗೊಂದು ದೊಡ್ಡ ವರವಾಗಿ ನಾನು ಸ್ವರ್ಗಕ್ಕೆ ಬರುವಂತೆ ಆಗಿದೆ ಅಂತ ಶಾಂಡಿಲಿ ಹೇಳ್ತಾಳೆ. ಈ ರೀತಿ ನಾನಾ ರೀತಿಯ ಸೇವೆಗಳನ್ನು ಮಾಡ್ತಾ ಅನುವರ್ತನೆಯಾಗಿ ನನ್ನ ಗಂಡನ ಮನೆಯಲ್ಲಿ ನಾನಿದ್ದದ್ದೇ ನನಗೊಂದು ದೊಡ್ಡ ತಪಸ್ಸಾಗಿದೆ. ಆ ಕಾರಣಕ್ಕಾಗಿ ನಾನಿಲ್ಲಿ ಬಂದಿದ್ದೇನೆ. ಇನ್ನೂ ಅನೇಕ ಸಾಧನೆಗಳನ್ನು ಮತ್ತೆ ಮುಂದೆ ಹೇಳ್ತಾಳೆ. ಇಂತಹ ಸಾಧನೆಗಳನ್ನು ಜೀವನದಲ್ಲಿ ಅನುಷ್ಠಾನದಲ್ಲಿ ತರುವ ಪ್ರಯತ್ನವನ್ನು ಎಲ್ಲ ಯುವತಿಯರು, ವಿಶೇಷವಾಗಿ ಮಹಿಳೆಯರು ತರಬೇಕು. ಅದನ್ನು ಮಹಾಭಾರತ ಆದೇಶವನ್ನು ಮಾಡ್ತಾ ಇದೆ. ಆ ಶಕ್ತಿಯನ್ನು ಲಕ್ಷ್ಮೀನಾರಾಯಣರು ಎಲ್ಲರಿಗೂ ಕರುಣಿಸಿ ಅನುಗ್ರಹವನ್ನು ಮಾಡಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡೋಣ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.